ಜೀವಕೋಶ ಜೀವಿಗಳ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಮೂಲ ಘಟಕ. ಅಂದರೆ ಪ್ರತಿಯೊಂದು ಜೀವಿಗಳು ಕೂಡ ಜೀವಕೋಶಗಳು ಎನ್ನುವಂತಹ ಸೂಕ್ಷ್ಮ ಘಟಕಗಳಿಂದ ಮಾಡಲ್ಪಟ್ಟಿದೆ. ಸಸ್ಯಗಳು, ಪ್ರಾಣಿಗಳು, ಸೂಕ್ಷ್ಮಾಣುಜೀವಿಗಳು, ಪ್ರತಿಯೊಂದು ಜೀವಿಗಳು ಕೂಡ ಜೀವಕೋಶಗಳಿಂದ ಮಾಡಲ್ಪಟ್ಟಿದೆ. ಉದಾಹರಣೆಗೆ ನಾವಿಲ್ಲಿ ಸಸ್ಯದ ಒಂದು ಎಲೆಯ ಸಣ್ಣ ಚೂರನ್ನು ತೆಗೆದುಕೊಂಡು ಸೂಕ್ಷ್ಮದರ್ಶಕದ ಅಡಿಯಲ್ಲಿ ಇಟ್ಟು ವೀಕ್ಷಿಸಿದಾಗ ಈ ರೀತಿ ಸಣ್ಣ ಸಣ್ಣ ರಚನೆಗಳನ್ನು ಕಾಣ್ತೀವಿ. ಈ ಸಣ್ಣ ರಚನೆಗಳೇ ಜೀವಕೋಶಗಳು. ಇದನ್ನು ಇಂಗ್ಲೀಷಲ್ಲಿ ಸೆಲ್ ಅಂತ ಹೇಳಿದರೆ ಕನ್ನಡದಲ್ಲಿ ಜೀವಕೋಶ ಅಂತ ಹೇಳ್ತೀವಿ. ಇದನ್ನು ಫಸ್ಟು ಕಂಡುಹಿಡಿದಂತಹ ವಿಜ್ಞಾನಿ ರಾಬರ್ಟ್ ಹುಕ್. ನಾವು ಒಂದೇ ಜೀವಕೋಶದ ರಚನೆಯನ್ನು ನೋಡಿದಾಗ ಈ ಜೀವಕೋಶ ಕೋಶ ಪೊರೆ ಎನ್ನುವಂತಹ ಹೊರ ಕವಚದಿಂದ ಆವರಿಸಿರುತ್ತೆ. ಸಸ್ಯಗಳಲ್ಲಿ ಈ ಕೋಶ ಪೊರೆಯ ಮೇಲೆ ಮತ್ತೊಂದು ಪೊರೆ ಇರುತ್ತೆ. ಇದನ್ನು ನಾವು ಕೋಶ ಭಿತ್ತಿ ಅಂತ ಹೇಳ್ತೀವಿ. ಇದು ಸಸ್ಯಗಳಲ್ಲಿ ಮಾತ್ರ ಕಂಡುಬರುವಂತಹ ರಚನೆ ಹಾಗೂ ದೊಡ್ಡದಾದಂತಹ ರಸದಾನಿಯನ್ನು ಹೊಂದಿರುತ್ತೆ. ಮತ್ತು ಕೋಶ ಕೇಂದ್ರ, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಈ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮಲ್ಲಿ ಎರಡು ರೀತಿ ಇದೆ. ಒಂದು ಒರಟಾದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಇನ್ನೊಂದು ಮೃದುವಾದ ಅಥವಾ ನಯವಾದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಈ ಒರಟಾದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಮೇಲೆ ರೈಬೋಸೋಮ್ಗಳನ್ನುವಂತಹ ರಚನೆ ಕಂಡುಬರುತ್ತೆ. ಮತ್ತು ಮತ್ತೊಂದು ರಚನೆ ಗಾಲ್ಗಿ ಸಂಕೀರ್ಣ, ಹಾಗೆ ಮೈಟೊಕಾಂಡ್ರಿಯಾ ಮತ್ತು ಕ್ಲೋರೋಪ್ಲಾಸ್ಟ್ಗಳು.